ಸಬ್ ಡಿವಿಷನ್ ಅಲ್ಲಿ ಕಳೆದ ಒಂದು ವರ್ಷದಲ್ಲಿ ಉಪವಿಭಾಗ ಕಚೇರಿಯಲ್ಲಿ ಕಳೆದ 2.5 ವರ್ಷ ಒಟ್ಟು 8,600ಕ್ಕೂ ಹೆಚ್ಚು ಪಾಣಿಗಳು ತಿದ್ದುಪಡಿಯಾಗಿದೆ. 8,600ಕ್ಕೂ ಹೆಚ್ಚು ಪಾಣಿಗಳ ತಿದ್ದುಪಡಿ. AC ಆಫೀಸಲ್ಲಿ 1,600ಕ್ಕೂ ಹೆಚ್ಚು ಕೋರ್ಟ್ ಪ್ರಕರಣಗಳು ಇತ್ಯರ್ಥ ಆಗಿದೆ. ಸಬ್ ಡಿವಿಷನ್ ಕೋರ್ಟಲ್ಲಿ 1,600ಕ್ಕೂ ಹೆಚ್ಚು ಕೋರ್ಟಿನ ಪ್ರಕರಣಗಳು ಇತ್ಯರ್ಥ ಆಗಿದೆ. ನಾಗಮಲ ತಾಲೂಕಿನಲ್ಲಿ ಸುಮಾರು 20,000 ಪೌತಿ ಖಾತೆ. ಹಿಂದೆ ಎಲ್ಲ ವರ್ಷಕ್ಕೆ 2,000 3,000 ಆಗ್ತಿತ್ತು, ಹೆಚ್ಚು ಅಂತ ಕಾಣ್ತಾರೆ. ಇವಾಗ ಮಾತ್ರ 20,000 ಪೌತಿ ಕಾರ್ಯಗಳಾಗಿದೆ. 20,000 ನಿಮ್ಮ ತಂದೆ ತಾತ ಮುತ್ತಾತ ಅಥವಾ ಯಾವುದೋ ಕಾರಣಕ್ಕೆ ಆಕಸ್ಮಿಕ ಸಾವು ಅಥವಾ ನೇಚರು ಸಾವಾಗಿ ಮಾಡಿಸ್ಕೊಳ್ಳದೆ ಇರ್ತಕ್ಕಂಥ ಪೌತಿ ಖಾತೆಗಳನ್ನ 20,000 ಪೌತಿ ಖಾತೆಗಳನ್ನ ಇವತ್ತು ಕಂಪ್ಲೀಟ್ ಆಗಿದೆ. ಇಲ್ಲಿವರೆಗೆ 2,60,000 ಆಧಾರ್ ಸೀಡಿಂಗ್ ಮಾಡಲಾಗಿದೆ. 2,60,000 ಆಧಾರ್ ಸೀಡಿಂಗ್ ಮಾಡಿದ್ವಿ. ತಾಲೂಕಿನಲ್ಲಿ ಇನ್ನೂ 80,000 ಖಾತೆ ಮಾಡಲು ಬಾಕಿ. ಇನ್ನೂ 80,000 ಖಾತೆ ಬಾಕಿ ಇರ್ತಕ್ಕಂಥದ್ದು. ದುರಸ್ತಿಗೆ 200 ಪಾಣಿ ಇದೇ ಜಾಗದಲ್ಲಿ ರೆವಿನ್ಯೂ ಮಿನಿಸ್ಟ್ರು ನಾನು ಈ ರಾಜ್ಯದಲ್ಲಿ ಚಾಲನೆ ಕೊಟ್ಟಿದ್ದೆ. ಪಾಣಿ ತಿದ್ದುಪಡಿ ಒಂದು ಪೌತಿ ಇದನ್ನ ದರ್ಖಾಸ್ ಪೋಡಿ ಇದನ್ನ ಆಂದೋಲನ ಅಂತ ಹೇಳಿ ಪ್ರಾರಂಭ ಮಾಡಿದ್ದೆ. ಇದೇ ಜಾಗದಲ್ಲಿ ನಾನು ನಮ್ಮ ಕೃಷ್ಣ ಬೈರೇಗೌಡ ಒಂದು ವರ್ಷಕ್ಕೆ 50 ಆಗ್ತಿದ್ವು ಹೆಚ್ಚು ಅಂತ ಕಾಣುತ್ತೆ ಅಲ್ವಾ. 10ರಿಂದ 15 ವರ್ಷಕ್ಕೆ ಆಗ್ತಿದ್ವಂತೆ. ಈಗ ದುರಸ್ತಿ ಪಾಣಿಗಳ 200 ನಿಡಿವು. ನಮ್ಮ ನಾಗಮಲ 1ರಲ್ಲಿ 200 ಕೊಟ್ಟಿದ್ದೀವಿ. 400ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳೇ 1 to 5 ಆಗಿದೆ. 1 to 5 ಅಂತಿರಲ್ಲ, 400ಕ್ಕೂ ಹೆಚ್ಚು 1 to 5 ಆಗಿದೆ ಇಲ್ಲಿವರೆಗೆ. ಮುಜರಾಯಿ ದೇವಸ್ಥಾನಗಳಿಗೆ 6 ತಿಂಗಳು 36,000, ಪ್ರತಿ ತಿಂಗಳು 6,000 ರೂಗಳಂತೆ ನಾಗಮಲ ತಾಲೂಕಿನ ಒಟ್ಟು 500-600 ದೇವಸ್ಥಾನಗಳಿಗೆ 30 ಲಕ್ಷಕ್ಕೆ ಹೆಚ್ಚು ಹಣ ಅವ್ರ ಖಾತೆಗೆ ಜಮಾ ಆಗಿದೆ. NRLM ವತಿಯಿಂದ ಮಹಿಳೆಯರಿಗೆ ಸಾಕಷ್ಟು ಕಾರ್ಯಕ್ರಮ. ನಮ್ಮ ಜಿಲ್ಲಾ ಪಂಚಾಯತಿನಲ್ಲಿ ಈ ಸೊತ್ತು ಎಷ್ಟಾಗಿದೆಯಪ್ಪ ಸತೀಶ್? ಈ ಸೊತ್ತನ್ನ ಕಾರ್ಯಕ್ರಮ, ಈ ಸೊತ್ತಿನ ಆಂದೋಲನ 2,800 ಈ ವರ್ಷ ಒಟ್ಟು ಎಷ್ಟಾಗಿದೆ ಅಂತ ಹೇಳಿ 2,800 ಅಂದ್ರೆ ಒಂದು 4,000 ಹೆಚ್ಚು ಕಡಿಮೆ ಈ ಸೊತ್ತಾಗಿರುತ್ತೆ. ಜೊತೆಗೆ ನರೇಗಾದಲ್ಲಿ ಕೆಲವೆಲ್ಲ ಆಕ್ಟಿವ್ ಆಗಿರೋ ಪ್ರಾಬ್ಲಮ್. ನಮ್ಮ CEO ಬಂದ ಮೇಲೆ ಬಹಳಷ್ಟು ಸ್ಟ್ರೀಮ್ಲೈನ್ ಮಾಡಿದೆ. ನಿಮ್ಗೆ ಇನ್ನೂ ಅದು ಸಮಾಧಾನವಾಗಿ ತಲುಪಿಲ್ಲ. ಬಹುಶಃ ಇನ್ನೊಂದು 6 ತಿಂಗಳು ಒಂದು ಮಟ್ಟಕ್ಕೆ ನಿಮ್ಗೆ ಎಲ್ಲರಿಗೂ ಕೆಲಸ ಮಾಡಿರೋರಿಗೆ ಪೇಮೆಂಟ್ ಸಿಗುತ್ತೆ. ಲೇಬರ್ ಪೇಮೆಂಟು, ಮೆಟೀರಿಯಲ್ ಪೇಮೆಂಟು ಸಿಗುತ್ತೆ. ಮುಂದೆ ನಿಮ್ಮ ಅವಕಾಶ ಇದ್ದಂಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ನರೇಗಾದ NRLMನಿಂದ ಮತ್ತು ಬೇರೆ ಬೇರೆ ಇಲಾಖೆ, ಫಿಶರಿ ಇಲಾಖೆ ಇರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣ ಇರ್ಬೋದು, ಮತ್ತು ಈ ಕೃಷಿ ಚಟುವಟಿಕೆಗಳಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನ ಚುರುಕುಗೊಳಿಸಿದ್ದಾರೆ ಮೇಡಮ್. RDPRನಲ್ಲಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ DC ಅವರು ಅಡ್ಮಿನಿಸ್ಟ್ರೇಟರ್ ಮ್ಯಾಟ್ದಲ್ಲಿ ಈ ರೀತಿ ನಿಮಗೆ ರೆವಿನ್ಯೂ ಇದರಲ್ಲಿ ಎಷ್ಟು ಅನುಕೂಲ ಮಾಡ್ಕೊಡ್ಲಿಕ್ಕೆ ಸಾಧ್ಯನೋ ಅದನ್ನು ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಯ ಕಾರ್ಯಕ್ರಮಗಳನ್ನ, ಅಭಿವೃದ್ಧಿ ಕೆಲಸವನ್ನ ಪಂಚಾಯತಿ ವತಿಯಿಂದ, ತಾಲೂಕ್ ಪಂಚಾಯತಿ ವತಿಯಿಂದ, ಜಿಲ್ಲಾ ಪಂಚಾಯತಿ ವತಿಯಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲವನ್ನು ಮಾಡಿದೆ. ಮಂಡ್ಯ ಜಿಲ್ಲಾ ಮಟ್ಟದಲ್ಲಿ 18 ಲಕ್ಷ ಪಾಣಿಗಳಿಗೆ ಆಧಾರ್ ಯೋಜನೆ. 18 ಲಕ್ಷ ಇತಿಹಾಸ. 18 ಲಕ್ಷ. ಈಗ 1,60,000 ನಮ್ದೊಂದು ತಾಲೂಕು ಅಂದ್ರೆ 18 ಲಕ್ಷ ನಮ್ಮ DC ಅವರ ಲೀಡರ್ಶಿಪ್ನಲ್ಲಿ 18 ಲಕ್ಷ ಪಾಣಿ ಇದೆ. 1,07,000 ಪೌತಿ ಖಾತೆ. ನಮ್ಮಲ್ಲಿ 20,000 ಆಗಿದೆ. ಅದ್ರ ಇಡೀ ಜಿಲ್ಲೆನಲ್ಲಿ 1,07,000 ಪೌತಿ ಖಾತೆ ಆಗಿದೆ. 2,000ಕ್ಕೂ ಹೆಚ್ಚು ದರಖಾಸ್ತು ಪೋಡಿ ಆಗಿದೆ. 2,000ಕ್ಕೂ ಹೆಚ್ಚು. 20,000 DC ಅವರ ಕಚೇರಿನಲ್ಲಿ ಅಥವಾ ತಹಸೀಲ್ದಾರು AC ಕಚೇರಿನಲ್ಲಿ ಪ್ರಕರಣಗಳಿತ್ಯಾದಿ. ಜಿಲ್ಲಾ ಮಟ್ಟದಲ್ಲಿ 20,000 ಕೇಸ್ಗಳು ಇವತ್ತು ಕ್ಲಿಯರ್ ಆಗಿದೆ. 962 ಕೆರೆ ಕಾರ್ಯಕ್ರಮ ಪೂರ್ಣ ಆಗಿದೆ. ರೆಕಾರ್ಡ್ ರೂಮ್ನಲ್ಲಿ ಭೂರಕ್ಷಾ ಯೋಜನೆ ಅಡಿ 1,60,00,000 ಪುಟಗಳು ಸ್ಕ್ಯಾನಿಂಗ್ ಮಾಡಲಾಗಿದೆ. ಇನ್ನು ಮುಂದೆ ನೀವು ಕಂಪ್ಯೂಟ್ರಲ್ಲೇ ಸಿಗುತ್ತೆ. ನೀವು ಎಲ್ಲಿ
ರೆಕಾರ್ಡ್ ರೂಮಲ್ಲಿ ಕೆಲವೆಲ್ಲ ಮೋಸ ನಡೆಯುತ್ತೆ ಅಂತಿದ್ವಿ, ಅದೆಲ್ಲ ಆಗದೇ ಇರಲಿ ಅಂತೇಳಿ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಕ್ಕಂಥ. ಇದರಿಂದ 1,60,00,000 ಪುಟಗಳು ಸ್ಕ್ಯಾನಿಂಗ್ ಆಗುತ್ತೆ. ಬಹುಶಃ ಸ್ಕ್ಯಾನಿಂಗ್ ಇನ್ನೊಂದು 2 ವರ್ಷ ಮುಗಿಯುತ್ತೆ ಕುಮಾರ್, ಇನ್ನೊಂದು ವರ್ಷ ಮುಗಿಯುತ್ತ ಸ್ಕ್ಯಾನಿಂಗು. ಇನ್ನು 6 ತಿಂಗಳ ಸ್ಕ್ಯಾನಿಂಗ್ ಮುಗಿದ್ರೆ ಎಲ್ಲೂ ಡೂಪ್ಲಿಕೇಟ್ ಆಗಕ್ಕೆ ಅವಕಾಶ ಆಗಲ್ಲ. ರೆಕಾರ್ಡ್ ಮೇಲೆ ದೊಡ್ಡ ದೊಡ್ಡ ಕಳ್ಳರವ್ರು ನಿಂತಿರಲ್ಲ, ಅದೆಲ್ಲೂ ಅವಕಾಶ ಸಿಗಲ್ಲ. ಇದು ಪೂರ್ತಿ ನಗರ ಮೇಲೆ ಕಂಪ್ಯೂಟರ್ ಇರುತ್ತೆ, ಇವನು ತಿದ್ದಕ್ಕಾಗಲ್ಲ. ಸೊ ನೇರವಾಗಿ ನಿಮಗೆ ಸಿಗುತ್ತೆ. ಇದನ್ನ ಹಿಂದೆ ಯಾವ ಸರ್ಕಾರನೂ ಮಾಡಿರಲಿಲ್ಲ. ನಮ್ಮ ಕೃಷ್ಣ ಬೈರೇಗೌಡರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ಗಳು ನಾವೇ ಮಾಡಿ. ನಿಮಗೆ ಹೌದು ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಗೆ ಸಮಾಧಾನ ಆಗಲಿಲ್ಲ ಅಂದ್ರೆ ನಮಗೂ ಬೇಜಾರಾಗುತ್ತಲ್ಲ ಸಹಜವಾಗಿ, ಆಗಲ್ವೇನ್ರಿ? ಅದಕ್ಕೆ ಹೇಳ್ತೀವಿ ಅಷ್ಟೇ. ನಮ್ಮ AC ಕೊಪ್ಪಾರ ಅಂತ ಅಂದರು 154 ಹೊಸ ಕಂದಾಯ ಗ್ರಾಮಗಳು ರಚಿಸಲಾಗಿದೆ. 59,000 ಸರ್ಕಾರ ಜಮೀನುಗಳನ್ನು ಲ್ಯಾಂಡ್ ಬೀಟ್ ಮಾಡಲಾಗಿದೆ. ಇದಲ್ಲದೆ ನೋಡಿ, ನಮ್ಮ ನಾಗಮಂಗಲದಲ್ಲಿ ಈ ಚಿನ್ನಿಯ ದೇವಲಾಪುರದಲ್ಲಿ 12 ಗುಂಟೆ ರೈತ ಸಂಪರ್ಕ ಕೇಂದ್ರ, AD ಆಫೀಸ್ ಕಟ್ಟಿರಲಿಲ್ಲ, ರೈತ ಸಂಪರ್ಕ ಕೇಂದ್ರ ಕಟ್ಟಿರಲಿಲ್ಲ. ದೇವಲಾಪುರದಲ್ಲಿ ಚಿನ್ನಿಯದಲ್ಲಿ ಕಟ್ಟಿದ್ದೀವಿ. ಸೊ ಅದಕ್ಕೆ ಜಾಗ ಕೊಟ್ಟಿದ್ದೀವಿ. ಹೊಣಕೆರೆ ಮಲಸಂದ್ರದಲ್ಲಿ 10 ಗುಂಟೆ ಈ ಗ್ರಾಮೀಣ ಕುಡಿಯೋ ನೀರಿನ ಜಲಧಾರೆ ಯೋಜನೆಗೆ. ಸೊ 2 ಎಕರೆ 39 ಗುಂಟೆಗೆ ಸರ್ಕಾರಿ ಜಾಗನ ಕೊಟ್ಟಿರ್ತಕ್ಕಂಥದ್ದು. ಸೊ ಅದರ ಜೊತೆಗೆ ದೇವಲಾಪುರ ಕಸ್ಬಾ ಬಿಣ್ಣನೂಲೆಗೆ ಅಂಬೇಡ್ಕರ್ ವಸತಿ ಶಾಲೆಗೆ ಜಾಗ ಕೊಟ್ಟಿದ್ದೀವಿ. ಜಗಜೀವನ್ ರಾಮ್ ಭವನ ಕಟ್ಟಕ್ಕೆ ಜಾಗ ಕೊಟ್ಟಿದ್ದೀವಿ. ಅಂಬೇಡ್ಕರ್ ಭವನ ಜಾಗ ಕೊಟ್ಟಿದ್ದೀವಿ. ಅಂಬೇಡ್ಕರ್ ಭವನ ಬಿಣ್ಣನೂಲೆಗೆ ಜಾಗ ಕೊಟ್ಟಿದ್ದೀವಿ. ಕಸ್ಬಾ ಬಿಣ್ಣನೂಲೆಗೆ ಮೆಟ್ರಿಕ್ ಪೂರ್ವ ಬಾಲಕರ ಜಾಗ ಕೊಟ್ಟಿದ್ದೀವಿ. ಮೆಟ್ರಿಕ್ ಪೂರ್ವ ಬಾಲಕರಿಗೆ ವಿದ್ಯಾರ್ಥಿ ನಿಲಯ ಕೊಟ್ಟಿದ್ದೀವಿ. ಜೊತೆಗೆ ಬೆಳ್ಳೂರಿನಲ್ಲಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಜಾಗ ಕೊಟ್ಟಿದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಮೌಲಾ ಆಜಾದ್ ಮಾದರಿ ಶಾಲೆಗೆ ಜಾಗ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀವಿ. ಅದಲ್ಲದೆ ಸಾರಿಗೆ ಇಲಾಖೆಯಲ್ಲಿ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ಗೆ 9 ಎಕರೆ ಜಾಗ ಕೊಟ್ಟು ಮಣ್ಣಳ್ಳಿ ಹತ್ತಿರ ಪ್ರಾರಂಭ ಆಗಿದೆ. ಕಾರ್ಮಿಕ ಶಾಲೆಗೆ ಜಾಗ ಕೊಟ್ಟು ಪ್ರಾರಂಭ ಆಗಿದೆ. ಸಹಾಯಕ ನಿರ್ದೇಶಕ ಪಶು ಆಸ್ಪತ್ರೆಗೆ ಜಾಗ ಕೊಟ್ಟು ಪ್ರಾರಂಭ ಆಗಿದೆ. ಬೆಳ್ಳೂರಿನಲ್ಲಿ ತಾವರೆಕೆರೆ ಹತ್ತಿರ ಮುಖ್ಯ ಅಧಿಕಾರಿ ಪಟ್ಟಣ ಪಂಚಾಯತಿ ಬೆಳ್ಳೂರವರಿಗೆ ನಿರ್ಮಿಸಲಿಕ್ಕೆ, ಅಲ್ಲೊಂದು ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಮತ್ತು ಕಾರಬೈಲ್ ಹತ್ರ ಅಗ್ನಿಶಾಮಕ ಮತ್ತೊಂದು ಇದನ್ನು ಓಪನ್ ಮಾಡಲಿಕ್ಕೆ ಜಾಗ ಕೊಟ್ಟಿದ್ದೀವಿ. ಅದಕ್ಕೂ ಸಹ ಮಾಡಿಸ್ಬೇಕು ಅಂತಿದ್ದೀವಿ. ಈ ರೀತಿ. ಸೊ ಇದಲ್ಲದೆ ಭಾಳ ಸೌರ ಸ್ಥಾಪಿಸಲು 26 ಎಕರೆ ಜಾಗ ಮಂಜೂರು ಮಾಡಿದ್ದೀವಿ. ಇದಲ್ಲದೆ ಸರ್ಕಾರ ಕಳಿಸಿರ್ತಕ್ಕಂಥದ್ದು 31 ಎಕರೆ ಜವಳಿ ಪಾರ್ಕು, ಪುರಸಭೆ ಕಟ್ಟಡ, ಅಂಬೇಡ್ಕರ್ ಭವನ, ವಿದ್ಯುತ್ ಕೇಂದ್ರ ಸ್ಥಾಪಿಸಲು ಚಿನ್ನಿಯ ಶಾಖಾ ಕಟ್ಟಡ ಮಾಡಲಿಕ್ಕೆ ಇದಕ್ಕೆ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಜೊತೆಗೆ ಜಲಧಾರೆ ಮತ್ತು JJM ಅಂತೇನು ನೀರು, ಒಂದು ಪ್ರತಿ ಮನೆಗೆ ಕನೆಕ್ಟ್ ಮಾಡೋದು, ಮತ್ತೊಂದು ಹೊಳೆಯಿಂದ ನೀರನ್ನು ಕೊಡೋದು. ಇದೆರಡು ಸಪರೇಟ್. ಈ ಎರಡನ್ನೂ ಬಹುಶಃ ಇನ್ನು 2 ವರ್ಷದೊಳಗೆ ಮೇಡಮ್ ಕಂಪ್ಲೀಟ್ ಆಗುತ್ತಲ್ಲ ಜಲಧಾರೆದು JJM. 1 ಇಯರ್ ಆಗುತ್ತೆ. ಆದರೆ ಈ ಸರ್ಕಾರ ಕೊನೆಯ ಹಂತದೊಳಗಡೆ ಕಂಪ್ಲೀಟ್ ಮನೆಗೆ ನಲ್ಲಿ ನೀರು. ನಾನು ಹಿಂದೆ ಹೇಳಿದ್ದೆ, ಎಲ್ಲೋದ್ರೂ ಹೇಳ್ಕೊಂಬತ್ತಿದ್ದೆ. ಮಾರ್ಕೋನಹಳ್ಳಿಯಿಂದ 129 ಗ್ರಾಮ ಕೊಟ್ಟಾಗ ಮುಂದಿನ ಬಾರಿ ನಾನು ಇಡೀ ನಾಗಮಂಗಲ ಕೊಪ್ಪ ವಿಧಾನಸಭಾ ಕ್ಷೇತ್ರ ಪ್ರತಿ ಗ್ರಾಮಕ್ಕೆ ಇನ್ಮೇಲೆ ಬೋರ್ವೆಲ್ ಹಾಕ್ಸಲ್ಲ, ಕುಡಿಯೋ ನೀರನ್ನ. ಸೊ ನದಿ ನೀರನ್ನು ಕೊಡ್ತೀವಿ. ಬೆಂಗಳೂರವರು ಮೈಸೂರವರು ಕುಡಿಯೋ ಥರ ನದಿ ನೀರನ್ನು ಕೊಡ್ತೀವಿ. ಇನ್ನು 1.5 ವರ್ಷ ಒಳಗಡೆ ಪ್ರತಿ ಗ್ರಾಮಕ್ಕೆ ಪ್ರತಿ ಮನೆಗೆ ನಲ್ಲಿ ನೀರನ್ನು ಕೊಡುವಂಥ ಒಂದು ಯೋಜನೆಯನ್ನು ಕಂಪ್ಲೀಟ್ ಮಾಡ್ತೀವಿ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಎರಡೂ ಮಾಡಬೇಕು. ಇವತ್ತು ಕೇಂದ್ರ ಸರ್ಕಾರ ದುಡ್ಡೇ ಕೊಡ್ತಾ ಇಲ್ಲ, ಆದರೂ ಕೆಲಸ ನಿಲ್ಲಿಸಿಲ್ಲ. ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ. ಮೊನ್ನೆ ಪ್ರಧಾನಮಂತ್ರಿಗಳು ಬಂದು ಮೆಟ್ರೋ ಓಪನ್ ಮಾಡೋದು 50 ಕೊಡಬೇಕಾಗಿತ್ತು. ಇಲ್ಲಿವರೆಗೆ ಕೊಟ್ಟಿರೋದು ಬರೀ 13%. 87% ರಾಜ್ಯ ಸರ್ಕಾರ ಕೊಟ್ಟು ಮೆಟ್ರೋನ ಕಂಪ್ಲೀಟ್ ಮಾಡಿ. ಇವತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಅನ್ಯಾಯವನ್ನು, ಆರ್ಥಿಕ ಒಂದು ನೆರವನ್ನು ಕೊಡದೇ ಇರತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಇದು ಮೇಜರ್ ಆಗಿ. ಸೊ JJMನಲ್ಲಿ ಅಥವಾ ಬೇರೆ ಇನ್ನಿತರೆ ಯಾವುದೇ ಕೊಡದೇ ಇದ್ರೂ ನಾವು ನಮ್ಮ ರಾಜ್ಯದ ಖಜಾನೆಯಿಂದನೇ
ಈ ಎಲ್ಲ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾರೆ. ಹಾಗಾಗಿ ಬಹುಶಃ ಕಳೆದ 2.5 ವರ್ಷಗಳಲ್ಲಿ ಏನಾಯ್ತು, ನಲ್ಲಿ ರಾಜ್ಯದಲ್ಲೇ 1400 ಕೋಟಿ ನಾವು ಯಂತ್ರೋಪಕರಣಕ್ಕೆ ದುಡ್ಡು ಕೊಟ್ಟಿದ್ದೀವಿ. 1400 ಕೋಟಿ ಸಬ್ಸಿಡಿ ಸಹಾಯಧನವನ್ನು ಕೊಡೋದ್ರ ಮೂಲಕ ನಾನು ಬಂದ ಮೇಲೆ ಕೊಟ್ಟಿರ್ತಕ್ಕಂಥ, ಅದರಲ್ಲಿ ಮಂಡ್ಯ ಜಿಲ್ಲೆಗೆ 137 ಕೋಟಿ, 1,63,000 ಜನ ರೈತರಿಗೆ ಸಣ್ಣ ಪುಟ್ಟ ಜಾಬ್ ಕಟ್ರಿಂದ ಹಿಡಿದು ಟ್ಯಾಕ್ಟ್ರಿಂದ ಹಿಡಿದು ಎಲ್ಲ ಥರದ ಉಳುಮೆ ಮಾಡಲಿಕ್ಕೆ, ಬಿತ್ತನೆ ಮಾಡಲಿಕ್ಕೆ, ಆರೋಗ್ಯ ಮಾಡಲಿಕ್ಕೆ ಏನು ಯಂತ್ರೋಪಕರಣ ಕೊಡ್ತಿದ್ದೀವಲ್ಲ, 1,63,000 ಜನಕ್ಕೆ 137 ಕೋಟಿ ಕೊಟ್ಟಿದ್ದೀವಿ. ನಾಗಮಂಗಲಕ್ಕೆ 29 ಕೋಟಿ 43,476. ಇವತ್ತು 1,812,000 ಜನಕ್ಕೆ 1,22,00,000 ಸಹಾಯಧನದ ಮೂಲಕ ಕೊಡ್ತಾ ಇದ್ದೀವಿ. ಜೆಜೆದಲ್ಲಿ ಕಳೆದ 10 ತಿಂಗಳಿಂದ ಕೇಂದ್ರದ ಹಣ ಬಿಡುಗಡೆ ಆಗಿದೆ, ಆದರೂ ಕೆಲಸ ನಾವು ನಿಲ್ಲಿಸಿ 10 ತಿಂಗಳಿಂದ ಬಿಡುಗಡೆ ಮಾಡಿಲ್ಲ. ಮೋದಿಯವರು ಇಲ್ಲಿಂದ ಭಾಷಣ ಮಾಡ್ತಾರಲ್ಲ, MP ಅವರು, ಜೋಶಿಯವರು, ನಮ್ಮ ಸೋಮಣ್ಣವರು, ಕುಮಾರಸ್ವಾಮಿಯವರು, ಶೋಭವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅವ್ರಟ್ಟು ನಾವು ಮಾತಾಡೋದು ಕಲ್ತಿಲ್ಲ. ಇದನ್ನು ಕೆಲಸ ಮಾಡು ಅಂತ ಹೇಳೋದು ನಾವು. ಇಲ್ಲಿ ಬಂದು DCR ಜಾಗ ಕೊಟ್ಟಿಲ್ಲ, DCR ಜಾಗ ನನಗೆ ಕುಮಾರಸ್ವಾಮಿಗೆ ಮಂಜೂರು ಮಾಡ್ಕೊಡಕ್ಕ DCR ಇರೋದು. ನಾನು ನಿಜವಾದಂಥ ಬಡವ ಆಗಿದ್ರೆ ಬಗರಕನಲ್ಲಿ ಅರ್ಜಿ ಹಾಕಿದ್ರೆ ನನಗೆ 1 ಎಕರೆ ಮಂಜೂರು ಮಾಡಿಕೊಡ್ಬೋದು. ತಹಸೀಲ್ದಾರ್, ಆ ಕಮಿಟಿ ಅಧ್ಯಕ್ಷರು ತಹಸೀಲ್ದಾರ್, AC ಶಾಸಕರು ಇರ್ತಾರೆ. ಆದರೆ ಯಾವುದಾದ್ರು ಕಂಪನಿ ಕೊಡಬೇಕು ಅಂದರೆ ಕಂಪನಿ ಸಿಂಗಲ್ ವಿಂಡೋ ಸ್ಕೀಮ್ ಇದೆ. ರಾಜ್ಯ ಮಟ್ಟದಲ್ಲಿ KDBಗೆ ಅಪ್ಲಿಕೇಶನ್ ಹಾಕ್ಬೇಕು. ಅವರು ಪ್ರೊಸೀಜರ್ ಮೂಲಕ ಬರುತ್ತೆ, ಅವಾಗ ಜಾಗ ಮಂಜೂರು ಮಾಡಿಕೊಡ್ಬೇಕು. ಇಂಥ ಸುಳ್ಳನ್ನು ಹೇಳ್ತಾರೆ. ನಾವು ಅವ್ರು ಸುಳ್ಳು ಹೇಳಿದ್ರೆ ನಿಮಗೆ ಭಾಳ ನೊಚ್ಚಿಗೆ ಆಗಿರುತ್ತೆ. ನಾವೇನು ಮಾಡೋದು, ಇದನ್ನು ಹೇಳಿ ಕೇಳಿ ಸಾಕಾಗಿ ಅದನ್ನು ವಿಚಾರಣೆ ಬಿಟ್ಟು ಬೇರೆ ಹೋಗೋಣಪ್ಪ ಅಂತ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಬಹುಶಃ ನಾವು ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ, ನನಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಕೇಳಿ, ನಾವು ಸುಳ್ಳು ಹೇಳಿಲ್ಲ. ರೈತರ ಪರವಾಗಿದ್ದೀವಿ, ಸಾರ್ವಜನಿಕರ ಪರವಾಗಿದ್ದೀವಿ, ಮಹಿಳೆಯರ ಪರವಾಗಿದ್ದೀವಿ, ಕಾರ್ಮಿಕರ ಪರವಾಗಿದ್ದೀವಿ, ಯುವಕರ ಪರವಾಗಿ ಎಲ್ರಿಗೂ ನಮ್ಮ ಶಕ್ತಿ ಮೀರಿ, ನಮ್ಮ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನ ಮೀರಿ ನಿಮ್ಮೆಲ್ಲರಿಗೂ ಒಂದಲ್ಲ ಒಂದು ರೀತಿ ಸಂಪೂರ್ಣವಾದಂಥ ಸಾಕು. ಇಷ್ಟೆಲ್ಲ ಆದ ತಕ್ಷಣ ರಾಮರಾಜ್ಯ ಆಗ್ಬಿಡ್ತಾ, ಇನ್ನೂ ನನ್ನ ಸಮಸ್ಯೆ ಇದೆ, ಇನ್ನೂ ನನಗೆ ತೊಂದರೆ ಇದೆ, ಇನ್ನೂ ನನಗೊಂದು ಖಾತೆ ಆಗಿಲ್ಲ, ಪಕ್ಕದಲ್ಲಿ ಯಾವನೋ ಗಲಾಟೆ ಮಾಡ್ತಾ ಇದ್ದಾನೆ. ಇದೇ ಭೂಮಿ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ಇದೆಲ್ಲವೂ ಇರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಮಾಡಬಹುದು. ಎಲ್ಲ ವರ್ಗದ ಜನ, ಅದು ಇಂಥ ವರ್ಗದ ಜನ ಅಲ್ಲ, ಎಲ್ಲ ವರ್ಗದ ಜನ ಬಡವರಿಗೆ ಸಹಾಯ ಆಗುತ್ತೆ. ಎಲ್ರಿಗೂ ಸಹ ಪ್ರಾಮಾಣಿಕವಾಗಿ ಸಹಾಯ ಮಾಡ್ತಕ್ಕಂಥದ್ದು. ನೀವು ನಾಗಮಂಗಲದಲ್ಲಿ ಅಲ್ಲಿ ನಮ್ಮ MRP ಕಲ್ಯಾಣ ಮಂಟಪ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿ ಮುಸ್ಲಿಮ್ಸ್ ಕೊನೆ ನಮ್ಮ ಇವರ ಸ್ಟಾರ್ ಪೆಟ್ರೋಲ್ ಬಂಕ್ ಇದೆ, ಸುಮ್ಮನೆ ಹಂಗೆ ತಿರುಗಾಡ್ಕೊಂಡು ಒಂದು ದಿವಸ ಹೋಗಿ ರಾತ್ರಿ ಹೊತ್ತು, ಬೆಳಿಗ್ಗೆ ಹೊತ್ತು ರಶ್ ಇರುತ್ತಲ್ಲ, ರಾತ್ರಿ ಹೊತ್ತು ಎಡಗಡೆ ಬಲಗಡೆ KEB ಆಫೀಸ್ ನಾನು ಬಂದ್ಮೇಲೆ ಕಟ್ಟಿದ್ದೆ, ಬಸ್ ಸ್ಟ್ಯಾಂಡ್ ನಾನು ಬಂದ್ಮೇಲೆ ಕಟ್ಟಿದ್ದೆ, ಡಿಪೋ ನಾನು ಬಂದ್ಮೇಲೆ ಕಟ್ಟಿದ್ದೆ. ಸೊ ಆ ಹಾಸ್ಪಿಟ್ಲು 100 ಬೇಸ್ ನಾನು ಬಂದ್ಮೇಲೆ ಮಾಡಿದ್ದೆ. ಸೊ ಅಲ್ಲಿಂದ ಬಂದರೆ ಕಾಂಪ್ಲೆಕ್ಸ್ ನಾವು ಬಂದ್ಮೇಲೆ ಮಾಡಿದ್ವಿ. ಅಲ್ಲಿಂದ ಬಂದರೆ ಮಿನಿ ವಿಧಾನಸೌಧ ನಾ ಬಂದ್ಮೇಲೆ ಮಾಡಿದ್ವಿ. ಸೊ ಅಲ್ಲಿಂದ ಬಂದರೆ RTO ಆಫೀಸ್ ನಾನು ಬಂದ್ಮೇಲೆ ಮಾಡಿದ್ವಿ. ಡಿಪ್ಲೊಮಾ ಕಾಲೇಜ್ ನಾನು ಬಂದ್ಮೇಲೆ ಮಾಡಿದ್ವಿ. ಡಿಗ್ರಿ ಕಾಲೇಜ್ ನಾನು ಬಂದ್ಮೇಲೆ ಮಾಡಿದ್ವಿ. ಆಯುಷ್ಮಾನ್ ಇಲ್ಲಿ ಸೊ ಕುಡಿಯೋಕ್ಕೆ ನೀರು ಕೊಟ್ಟಿದ್ದು ನಾಗಮಂಗಲ ಟೌನಿಗೆ ನಾನು ಬಂದ್ಮೇಲೆ ಮಾಡಿದ್ವಿ. ಇದು ಎಂಥದಪ್ಪ, ನಮ್ಮ ಬೆಂಕಿ ಬಿದ್ದರೆ ಫೈರ್ ಸ್ಟೇಷನ್ ನಾನು ಬಂದ್ಮೇಲೆ ಮಾಡಿದ್ದು. ಇಲ್ಲಿ ತಾಲೂಕಿನಲ್ಲಿ ಯಾವಲ್ಲ ಮೈಲಾರಪಣ್ಣ ಕಾಲೇಜ್ ನಾನು ಕೊಟ್ಟಿದ್ದು, ಹೊನ್ನಾವರ ಕಾಲೇಜ್ ನಾನು ಕೊಟ್ಟಿದ್ದು,
ಹೈಸ್ಕೂಲ್ ನಾನು ಕೊಟ್ಟಿದ್ದು, ಹಾಸ್ಪಿಟ್ಲ್ ನಾನು ಕೊಟ್ಟಿದ್ದು, PSCಗಳು ನಾನು ಕೊಟ್ಟಿದ್ದು. ಆಯ್ತಪ್ಪ, ಅದು ಯಾರು ಬಂದು ನಿಂತ್ಕೊಂಡು ಇಲ್ಲೇ ಈಗಲೇ 1 ಅವರಲ್ಲಿ ಜಾಗ ಕೊಡ್ತೀನಿ. ಅವ್ರು ಇಲ್ಲದೆ ಇದ್ರೆ ಊರಲ್ಲಿ ಅವ್ರ ಪರವಾಗಿ ಯಾರಾದ್ರೂ ಬಂದು ನಿಂತ್ಕೊಂಡು ಈ ಥರದ್ದು ನಾವು ಮಾಡಿದ್ದೀವಿ ಅಂತ ಇಲ್ಲಿ ಹೇಳಿದ್ರೆ ನಾನೇ ಇದೇ ವೇದಿಕೆಯಲ್ಲಿ ಇದೇ ಜನರ ಮುಂದೆ ಇದೇ ಪತ್ರಕರ್ತರ ಮುಂದೆ ಅವಕಾಶ ಕೊಡ್ತೀನಿ. ಬನ್ನಿ, ಇದೇ ಜಾಗದಲ್ಲಿ ಅವಕಾಶ ಕೊಡ್ತೀನಿ. ನಾನೇ ಯಾರಿಗೂ ಡಿಸ್ಟರ್ಬ್ ಮಾಡೋದು. ಬಂದು ಇಲ್ಲ ಸ್ವಾಮಿ, ಈ KEB ಜೂನಿಯರ್ ಆಫೀಸ್ ನೀವು ತಂದಿದ್ದಲ್ಲ, ಮಿನಿ ವಿಧಾನಸೌಧ ನೀವು ತಂದಿದ್ದಲ್ಲ, ಡಿಪೋ ನೀವು ತಂದಿದ್ದಲ್ಲ, ಈ ಥರ ನಾನು ತಂದಿದ್ದು ಅಂತ ಹೇಳಿ ಹೇಳ್ಬಿಟ್ರೆ ನಾನು ಇಲ್ಲೇ ಕ್ಷಮೆ ಕೇಳ್ಬೇಕು. ಈ ಥರ ಸುಮ್ಮನೆ ಏನೇನೋ ಮಾತಾಡಿದ್ರೆ ಏನೇನೋ ಹೇಳಿದ್ರೆ ಏನು ಪ್ರಯೋಜನ? ನಾನು ರಾಜಕಾರಣವನ್ನ ಬಹಳ ಕೆಟ್ಟ ಪರಿಸ್ಥಿತಿನಲ್ಲಿ ನನ್ನನ್ನು ನಾಗಮಂಗಲದಿಂದ ಆಯ್ಕೆ ಮಾಡಿದ್ರು. ತುಂಬ ಬಹಳ ಕೆಟ್ಟ ಪರಿಸ್ಥಿತಿ. ಇಡೀ ರಾಜ್ಯದ ಜನ ಕುರುಕ್ಷೇತ್ರ ಇಲ್ಲಿ ನಡೆಯುತ್ತಿದೆ ಅನ್ನೋದು 2000. ನನಗೆ ಇನ್ನೂವರೆಗೆ ಹೌದು ಅನೇಕ ವ್ಯತ್ಯಾಸಗಳು, 2 ಸಲ ಸೋತಿದ್ದೀನಿ, ಅನೇಕ ತಪ್ಪು ನೆನಪುಗಳು ನೋಡ್ತಾ ಇದ್ದೀನಿ. ಆದ್ರೂ ಪ್ರಾರಂಭದಲ್ಲಿ ನನಗೆ ನೀವು ಕಷ್ಟಪಟ್ಟು ನನ್ನನ್ನು ಗೆಲ್ಸಿದ್ರಲ್ಲ, ಆ ಋಣ ಇನ್ನೂ 10 ವರ್ಷ ನಾನು ಇದೇ ಥರ ನಿಮ್ಗೆ ಸೇವೆ ಮಾಡೋದು ತೀರಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಎಲ್ಲವನ್ನೂ ಮರೆತು ಯಾರೇನೇ ತಪ್ಪು ಮಾಡಲಿ, ಯಾರೇನೇ ಮಾತಾಡಲಿ, ಯಾರೇನೇ ಆಗಲಿ, ನಾನು ಪ್ರಾಮಾಣಿಕವಾಗಿ ಈ ಕ್ಷೇತ್ರ, ಈ ತಾಲೂಕು, ಈ ಜಿಲ್ಲೆಗೆ ನಾನು ಕೆಲಸ ಮಾಡಲಿಕ್ಕೋಸ್ಕರ ನಾನು ಪ್ರಾಮಾಣಿಕವಾದಂಥ ಹೆಜ್ಜೆ, ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದೆ. ಬಹುಶಃ ರಾಜಕೀಯವಾಗಿ ಕೆಲವರಿಗೆ ಏನೇನೆಲ್ಲ ಮಾಡಿದ್ರು ತೃಪ್ತಿ ಸಿಗಲ್ಲ, ಆರ್ಥಿಕವಾಗಿ ಏನೆಲ್ಲ ಸಹಾಯ ಮಾಡಿದ್ರು ತೃಪ್ತಿ ಆಗಲ್ಲ. ನನ್ನ ಕೈಲಲ್ಲ, ಆ ಬ್ರಹ್ಮನೇ ಶಿವನೇ ಇಲ್ಲಿ ಬಂದ್ರೂ ಎಲ್ರಿಗೂ ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅಥವಾ ಈ ದೇಶದ ಪ್ರಧಾನಿ ಆದರೂ ಸಹ ಎಲ್ರಿಗೂ ತೃಪ್ತಿ ಪಡಿಸೋಕ್ಕಾಗಲ್ಲ, ಮುಖ್ಯಮಂತ್ರಿ ಆದರೂ ತೃಪ್ತಿ ಪಡಿಸೋಕ್ಕಾಗಲ್ಲ. ಸೊ ಅದರಿಂದ ನಮ್ಮ ಕೈಯಲ್ಲಿ ಆಗುವಂಥ ಎಲ್ಲವನ್ನು, ಸೊ 2018-19 ಬಾಕಿ ಇದ್ದಂಥ ಪೇಮೆಂಟ್ ಆದ್ಯತೆ ಮೇರೆಗೆ ರೈತರಿಗೆ ಮೊದಲನೇ ಹಂತದಲ್ಲಿ ಅವಕಾಶ, ಖಾತೆಗಳನ್ನ ಜಮಾ ಮಾಡಲಿಕ್ಕೆ ಈ 1,24,00,000 ಸೊ ಬಿಡುಗಡೆ ಆಗಿರ್ತಕ್ಕಂಥದ್ದು. ತಾಲೂಕು ತಾಂತ್ರಿಕ ಸಮಸ್ಯೆಗೆ ಆಯುಕ್ತಾಲಯದಿಂದ ಕೊಟ್ಟಿರ್ತಕ್ಕಂಥದ್ದು ಮತ್ತು ಈ 2,150 ಫಲಾನುಭವಿಗಳಿಗೆ ಜಿಲ್ಲಾದ್ಯಂತ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು 10 ಕೋಟಿ. ನೋಡಿ, ನಾನಂಥದ್ದು ಒಂದು 50-60% ಹೇಳಿರ್ಬೋದು, ಅಥವಾ 50%, ಇನ್ನೂ 50% ನಾನು ಹೇಳಕ್ಕೆ ಹೋಗಿಲ್ಲ. ಹೇಳಕ್ಕೂ ಟೈಮೇ ಆಗಿಬಿಡುತ್ತೆ. ಅದರಿಂದ ನಾನು ಇಷ್ಟನ್ನು ಸೀಮಿತವಾಗಿ ಹೇಳಿದ್ದೀನಿ. ಬಹುಶಃ ನನ್ನೆಲ್ಲ ತಾಯಂದಿರಲ್ಲಿ, ನಾನೆಲ್ಲ ಅಣ್ಣ ತಮ್ಮದಿರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ, ಉಪಯೋಗಿಸ್ತು. ಚುನಾವಣೆ ಬಂದಾಗ ನೋಡೋಣ, ನಿಮ್ಮ ಮನಸ್ಸು ಹೆಂಗಿರುತ್ತೋ, ಅವತ್ತೇನು ಪರಿಸ್ಥಿತಿ ಇರುತ್ತೋ ಅವತ್ತು ನೀವು ಸ್ವತಂತ್ರ ಇರ್ತೀರಿ. ನಾನು ಇವಾಗ MLA, ನಾನು ಇವಾಗ ಸರ್ಕಾರ ನಡೆಸ್ತಾ ಇದ್ದೀನಿ, ನಾನು ಒಬ್ಬ ಮಂತ್ರಿ. ನನ್ನ ಕೈಯಲ್ಲಿ ಆದದ್ದು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ನಾನು ಮಾಡ್ಲಿಕ್ಕೆ ತಯಾರಿದ್ದೀನಿ. ನನ್ನ ಕ್ಷೇತ್ರಕ್ಕೆ, ನನ್ನ ಜಿಲ್ಲೆಗೆ, ನನ್ನ ಇಲಾಖೆ ಬಂದಾಗ ರಾಜ್ಯಕ್ಕೆ ಮಾಡ್ಲಿಕ್ಕೆ ತಯಾರಿ. ನಿಮ್ಮನ್ನೇ ನಾನು CM ಒಂದು ಫಂಕ್ಷನ್ ಮಾಡಿದೆ. ಮಹಾರಾಷ್ಟ್ರದಲ್ಲಿ 140 ಟನ್ ಕಬ್ಬು ಬೆಳೀತಾರೆ 1 ಎಕರೆ, ನಮ್ಮಲ್ಲಿ 60-70 ಟನ್. ನಮ್ಮಲ್ಲೂ ಯಾಕೆ 140 ಬೆಳಿಬಾರ್ದು, 120 ಬೆಳಿಬಾರ್ದು ಅಂತ ಹೊಸ ಯೋಜನೆಯನ್ನು ಕಂಡುಹಿಡಿದು ಮಣ್ಣಿನ ಆರೋಗ್ಯ, ನೀರಿನ ನಿರ್ವಹಣೆ ಮತ್ತು ಈ ಕಟಾವು ಮಾಡಲಿಕ್ಕೆ 50 ಲಕ್ಷ ಸಬ್ಸಿಡಿ, 40 ಲಕ್ಷ ಸಬ್ಸಿಡಿ, ಈ ಥರದ ಒಂದು ಯೋಜನೆಯನ್ನು ಮಾಡಿ ಒಂದು ಬಜೆಟ್ ಘೋಷಣೆ ಮಾಡಿ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಸೊ ನಾನು ಎಲ್ಲಿ ಬೇಕಾದ ಇಲ್ಲಿ ಹೇಳಿದೆ, ರಾಜ್ಯ ಮಟ್ಟದೆಲ್ಲ ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಇವತ್ತು 5,000 ಕೋಟಿ ನಮ್ಮ ಇಲಾಖೆನಲ್ಲಿ ನಮ್ಮ ಇನ್ಶೂರೆನ್ಸ್ ಸ್ಕೀಮ್ನಲ್ಲಿ ದುಡ್ಡು ಕೊಡಿಸಿದ್ವಿ. 5,000 ಕೋಟಿ 2.5 ವರ್ಷದಲ್ಲಿ ನಾನು ಈ ಇನ್ಶೂರೆನ್ಸ್ ದುಡ್ಡನ್ನು ಕೊಟ್ಟಿದ್ದೆ. 5,000 ಕೋಟಿ. ಮೊದಲು ನಾನು ಬರೋಕ್ಕಿಂತ ಮೊದಲು ಇಡೀ ರಾಜ್ಯದಲ್ಲಿ 12 ಲಕ್ಷ ರೈತರು ರಿಜಿಸ್ಟರ್ ಮಾಡ್ಕೊತಿದ್ರು. ಈಗ 27-28 ಲಕ್ಷ ರಿಜಿಸ್ಟರ್ ಮಾಡ್ಕೊತಾರೆ. ನಾವು 1 ಸೆಕೆಂಡ್ ಟೈಮ್ ಸಿಕ್ಕಿದ್ರು, ನಾನು ಯಾಕೆ ಮೊದಲೆಲ್ಲ ನಾನು ಯಾವ್ದಾರ ಊರಿಗೆ ಬರ್ಬೇಕಾದ್ರೆ ನಾನು PA ಆಗ ನಾನೇ ಫೋನ್ ಮಾಡ್ತಿದ್ದೆ. ನಾನು ಯಾಕೆ ಇವತ್ತು ಫೋನ್ ಮಾಡೋಕ್ಕಾಗಲ್ಲ ಅಂದರೆ, ನನಗೆ 1 ಸೆಕೆಂಡ್ ಟೈಮ್ ಸಿಕ್ಕಿದ್ರು ಏನಾರ ಒಂದು ಕೆಲಸ ಮಾಡ್ಲಿಕ್ಕೆ ಆಗುತ್ತಾ ಅಂತ ಯಾವ್ದಾರ ಒಬ್ಬರು ಅಧಿಕಾರಿ ಜೊತೆ ಚರ್ಚೆ ಮಾಡಿ ಇದನ್ನ ಯಾಕೆ ಮಾಡಲಿಲ್ಲ, ಇದನ್ನ ಮಾಡಿ ಅಂತ ಇತ್ತು. ಈ ಥರದ ಬೆಂಗಳೂರಿನಲ್ಲಿದ್ರೂ ಕೆಲಸ ಇರುತ್ತೆ, ಕಾರಲ್ಲಿ ಒಯ್ದಿದ್ರು ಕೆಲಸ ಇರುತ್ತೆ, ಮಂಡ್ಯದಲ್ಲಿದ್ರೂ ಕೆಲಸ ಇರುತ್ತೆ. ಹಾಗಾಗಿ ನಾನು ನಿಮ್ಮ ಜೊತೆ ಫೋನ್ನಲ್ಲಿ ವೈಯಕ್ತಿಕವಾಗಿ
ನಿಮ್ಮನ್ನು ಭೇಟಿ ಮಾಡಿ ಸಂದ. ಇವತ್ತು ನಾನು ಅದನ್ನೆಲ್ಲ ಮಾಡ್ಕೊಂಡು ನಿಮ್ಮ ಜೊತೆ ಸಂಪರ್ಕ ಇಟ್ಕೊಂಡಿದ್ರೆ 5,000 ಕೋಟಿ ನಾವು ಈ ಇನ್ಶೂರೆನ್ಸ್ ಕೊಡ್ಸೋಕ್ಕಾಗ್ತಿರ್ಲಿಲ್ಲ. 1,400 1,500 ಕೋಟಿ ಸಹಾಯಧನದಿಂದ ನಿಮಗೆ ಎಕ್ವಿಪ್ಮೆಂಟ್ ಕೊಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ವಿಶ್ವವಿದ್ಯಾನಿಲಯ ಮಂಡ್ಯಕ್ಕೆ ತರಕ್ಕಾಗ್ತಿರ್ಲಿಲ್ಲ. ಈ ಥರದ ಅನೇಕ ಬದಲಾವಣೆ ಇವತ್ತು KEBನಲ್ಲಿ ಎಷ್ಟು ಸ್ಟೇಷನ್ ಮಾಡಿದೀವೋ ಇಲ್ಲಿ ಅದೆಲ್ಲವೂ ಸಹ ನಿಮ್ಮ ಚಲುವರಾಯಸ್ವಾಮಿ ಮಾಡಿದ್ರು. ಯಾರು ಸಹ ಒಂದು 66 KV ಸ್ಟೇಷನ್ನ ಮಾಡಿರೋದಿಲ್ಲ. ಎಲ್ಲವನ್ನು ನಾವು ಎಗ್ಯೂನಿಯರ್ ಆಫೀಸ್ ಪಾಂಡವಪುರದಲ್ಲಿತ್ತು, SC ಆಫೀಸ್ ಮೈಸೂರಲ್ಲಿತ್ತು. ಮೈಸೂರನ್ನ ಮಂಡ್ಯಕ್ಕೆ ತಂದು ಪಾಂಡವಪುರನ ನಾಗಮೂಲ. ITI ಕಾಲೇಜೆಲ್ಲ ITI ಕಾಲೇಜ್ ಇತ್ತು, ಮಹಿಳಾ ಕಾಲೇಜೆಲ್ಲ ಮಹಿಳಾ ಕಾಲೇಜ್ ಇತ್ತು. ಡಿಗ್ರಿ ಕಾಲೇಜು ಸ್ವತಂತ್ರ ಹುಟ್ಟುತ್ತವಿಂದ ಇರಲಿಲ್ಲ, ಡಿಗ್ರಿ ಕಾಲೇಜ್. ಇವತ್ತು ಇಷ್ಟೆಲ್ಲ ಮಾಡಿ ನಾನು ಸುಳ್ಳು ಹೇಳೋದು ನಾನು ಯಾಕೆ ಹೇಳ್ಬೇಕು? ಅದ್ರ ಅವಶ್ಯಕತೆ ಏನಿದೆ ನನಗೆ? ಇಷ್ಟೆಲ್ಲ ಮಾಡಿರೋದೇ ಹೇಳಕ್ಕಾಗಲ್ಲ. ನಾನು ಇಷ್ಟೆಲ್ಲ ಮಾಡಿರೋದೇ ನನ್ನ ಕೈಲಿ ಹೇಳಕ್ಕಾಗಲ್ಲ. ಸುಳ್ಳು ಹೇಳಿ ಏನು ಮಾಡಿದೆ ಆಕೆ ಸುಳ್ಳು ಹೇಳ್ಬೇಕು. ಅವ್ರಿಗೆ ಏನು ಹೇಳಕ್ ವಿಚಾರ ಇರಲಿಕ್ಕೆಲ್ಲ ನಾನು ಸುಳ್ಳು ಹೇಳ್ತೇನೆ. ನನಗೆ ಅವಶ್ಯಕತೆ ಇಲ್ಲ. ನನಗೂ ಸಹ ನೀವು ಈ ಕೆಲಸ ಮಾಡಲಿಕ್ಕೆ ಕಷ್ಟಪಟ್ಟು ಇಷ್ಟೆಲ್ಲರ ಮಧ್ಯದಲ್ಲಿ ನನ್ನನ್ನು ಈ ಮಟ್ಟಿಗೆ ಬೆಳಿಲಿಕ್ಕೆ ನೀವು ಆಶೀರ್ವಾದ. ಹೌದು, ಒಬ್ಬಿಬ್ಬರು ಅತ್ತಾಗಿದ್ದಾಗ ಆಗಿರ್ಬೋದು, ಆದರೆ ನನ್ನನ್ನು ಈ ಮಟ್ಟಿಗೆ ಬೆಳಿಲಿಕ್ಕೆ ನೀವು ಅನೇಕ ಜನ ತ್ಯಾಗ ಮಾಡಿದ್ದೀರ. ಅನೇಕ ಜನ ನನ್ನನ್ನು ಮಕನೇ ನೋಡ್ದಲೆ, ನನ್ನ ಹತ್ರ ಭೇಟಿನೇ ಮಾಡ್ದಲೆ, ನನ್ನ ಸಹಾಯನೇ ಕೇಳ್ದಲೆ ಹೋರಾಟ ಮಾಡಿದ್ದೀರ. ಅವರ ಋಣ ತೀರ್ಸಕ್ಕೋಸ್ಕರನಾರು ನಾನು ಕೆಲಸ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಬಹುಶಃ ಇಂಥ ಒಂದು ದೊಡ್ಡ ಇದನ್ನು ಮಾಡಿದ್ವಿ. ಇವತ್ತು ಈ ಒಂದು ಜನಸ್ಪಂದನಾ ಕಾರ್ಯಕ್ರಮ SP ಅವರಿದ್ದಾರೆ, DC ಅವರಿದ್ದಾರೆ, CO ಇದ್ದಾರೆ. ಅವರು 3 ಜನ ಬಿಟ್ಟು ಜಿಲ್ಲೆ ತಾಲೂಕು ಆಡಳಿತ ಇಲ್ಲ. ಅವ್ರು 3 ಜನ ಉಳಿದಂಥ ಎಲ್ಲ ಅಧಿಕಾರಿಗಳು ಅವ್ರ ಕಂಟ್ರೋಲ್ ಇರ್ತಾರೆ. ಪೊಲೀಸ್ ಇಲಾಖೆಯರು ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು, ಆದರೆ ನ್ಯಾಯ ಕೊಡುವಂಥ ಕೆಲಸವನ್ನು ಹೆಚ್ಚು ಮಾಡೋ ಪ್ರಯತ್ನ ಮಾಡಿ. ಏನಾದ್ರು ಇದ್ದರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ತಪ್ಪು ಮಾಡಿದ್ರೆ ಸರ್ಕಲ್ಗೆ ಹೇಳಬೇಕು, ಸರ್ಕಲ್ ತಪ್ಪು ಮಾಡಿದ್ರೆ DYSPಗೆ ಹೇಳಬೇಕು, DYSP ತಪ್ಪು ಮಾಡಿದ್ರೆ SPಗೆ ಹೇಳಬೇಕು. ನೀವೇನು ಮಾಡ್ತೀರಾ? ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ತೀರಾ, PC ಹತ್ರ ಹೋದವ್ರು ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋಗಲ್ಲ. ಇದು ಭಾಳ ಕಷ್ಟ. ಸೊ ನೀವು ಹೇಳಬೇಕು. ರೆವಿನ್ಯೂ ಇನ್ಸ್ಪೆಕ್ಟರ್ ತಪ್ಪು ಮಾಡಿದ್ರೆ ತಹಸೀಲ್ದಾರ್ ಹತ್ರ ಹೋಗ್ಬೇಕು, PDO ತಪ್ಪು ಮಾಡಿದ್ರೆ EO ಹತ್ರ ಹೋಗ್ಬೇಕು. ಅವಾಗ ನಿಮಗೆ ನ್ಯಾಯ ಸಿಗ್ತದೆ. ಅವಾಗ ನಿಮಗೆ ನಮ್ಮ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಈ ಥರದ್ದೆಲ್ಲ ನೀವು ಮಾಡಿದ್ರೆ ನಮ್ಮ 3 ಜನ SP DC CE ನಾನು ನೋಡಿದಂಗೆ ಜನಪರವಾದಂಥ ಆಲೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿದೆ. ಅದರಿಂದ ನಮ್ಮ ಒಂದಷ್ಟು ಒತ್ತಡ ಕಡಿಮೆ ಇದೆ. ಅವ್ರು 3 ಜನ ಏನಾದರೂ ಸ್ವಲ್ಪ ಲೇಜಿಗಳಾಗಿದ್ರೆ ನನಗಿನ್ನೂ ಜಾಸ್ತಿ ಒತ್ತಡ ಆಗುತ್ತೆ, ಜಾಸ್ತಿ ಕೆಲಸ ಆಗುತ್ತೆ. ಅವ್ರು 3 ದಿನದಿಂದ ಅರ್ಧ ಕೆಲಸ ಕಡಿಮೆ ಆಗಿದೆ. ಹಾಗಾಗಿ ನನ್ನ ಇಲಾಖೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯದ ಯೂನಿವರ್ಸಿಟಿಗಳ ಕೆಲಸನೋ ಇಲಾಖೆ ಕೆಲಸನೋ ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮ ಇಲಾಖೆ ಕೇಂದ್ರದ BJPಯ ಕೃಷಿ ಸಚಿವ ಅಭಿನಂದನೆ ಹೇಳೋಗಿದೆ. ಪತ್ರಿಕೆಯಲ್ಲಿ ನೋಡಿದ್ರು ಇಲ್ಲಿ ಹೋಗೋದಿಲ್ಲ, ಎಷ್ಟು ಜನ ನೋಡಿದ್ರು ಇಲ್ಲಿ ಹೋಗೋದಿಲ್ಲ. ಕೇಂದ್ರದ BJPಯ ಒಬ್ಬ ಮಂತ್ರಿ ರಾಜ್ಯದಲ್ಲಿ ಉತ್ತಮವಾದಂಥ ಕೆಲಸವನ್ನ ಕರ್ನಾಟಕ ರಾಜ್ಯದ ಕೃಷಿ ಸಚಿವ ಮಾಡ್ತಾ ಇದ್ದಾರೆ. ಸೊ ಈ ಟೆಸ್ಟ್ ಮಾಡುವಂತ ಇದೆಲ್ಲ ಇದೆ, ಇಡೀ ರಾಜ್ಯದಲ್ಲಿ ಎಲ್ಲೂ ಮಾಡಿಲ್ಲ, ನಮ್ಮ ರಾಜ್ಯದಲ್ಲಿ ಅದನ್ನು ಮಾಡಿದ್ವಿ. ಯಾವುದು ನಾನು ಹೇಳಕ್ ಹೋದ್ರೆ ಬಹಳಷ್ಟು ಇದ್ದಾವೆ, ಸಾಕಾಗುತ್ತೆ ಅಂತ ಕಾಣುತ್ತೆ. ಸೊ ಅದರಿಂದ ನೀವು ಅರ್ಜಿ ಯಾರು ಕೊಟ್ಟಿದ್ದೀರಾ ಅಲ್ಲಿ ಅವ್ರು ಯಾರು ಬರೋ ಅವಶ್ಯಕತೆ ಇಲ್ಲ. ಯಾರು ಏನಾದ್ರು ಕಾಂಪ್ಲಿಕೇಟೆಡ್ ಇದ್ದು ಮಾತಾಡಲೇಬೇಕು ಅನ್ನೋರು ಇಲ್ಲಿ ಬಂದು ಕೊಟ್ಟೋಗಿ. ಬಟ್ ನೀವು ಯಾವುದೇ ಅರ್ಜಿ ಕೊಟ್ಟಿದ್ರು ಯಾವುದು ಉದಾಸೀನ ಮಾಡಲ್ಲ. ಈಗ ಏನು 20,000 1,50,000 ಹೇಳೋದು ಇದೇ ರೀತಿ ಆಗುತ್ತೆ. ಇದು ಆಗದೆ ಇದ್ದಾಗಲೂ ಸಹ ನಾನು ಇನ್ನೂ ಒಂದು ನಮ್ಮ DC ಅವ್ರಿಗೆ ಹೇಳ್ತೀನಿ, ಎಲ್ಲ 7 ತಾಲೂಕಿನ ತಹಸೀಲ್ದಾರ್ ಕಚೇರಿಗಳು ಒಂದು ಅರ್ಜಿ ರಿಸೀವ್ ಮಾಡಕ್ಕಿದೆ, ಅದನ್ನು ಒಂದು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಿ. ಯಾರನ್ನು ನೋಡ್ದಲೆ ತಮ್ಮ ಫೋನ್ ನಂಬರ್ ಬರ್ದಿ ಅಲ್ಲಿ ಒಂದು ಅರ್ಜಿ ಕೊಟ್ಟು ಅವ್ರ ಹತ್ರ ಒಂದು ಸೀಲ್ ಹಾಕ್ಸ್ಕೊಂಡು ಹೋಗಿ. ಅವರು ವಾರಕ್ಕೆ ಒಂದು ದಿವಸ DC ಅವ್ರು ಚೆಕ್ ಮಾಡ್ತಾರೆ, ಎಷ್ಟು ಅರ್ಜಿ ಬಂದಿದೆ, ಏನು ಇಲ್ಲವರೆ ಮಾಡಿ. ಅವಾಗ ತಪ್ಪು ಮಾಡಿದ್ರೆ ಸಿಗಾಕತ್ತೆ. ಸೊ ನೀವು ಇವತ್ತು ಆಗಲಿಲ್ಲ, ಇವತ್ತು ಬಂದಿಲ್ಲ, ಅದೇ ರೀತಿ ಪಂಚಾಯತಿಲಿ ಏನಾರ ಇದ್ರೆ ಅದೇ ರೀತಿ EO ಆಫೀಸರ್ ಕೊಟ್ಟು. ಸೊ ಇವತ್ತಿಂದ ನಾಳೆಯಿಂದ ಅಥವಾ ನಾಡೋದ್ರಿಂದ DC ಅವರು CEO ಅವರು ಒಂದು ಇರುತ್ತೆ ಅರ್ಜಿ ಕೊಡ್ಲಿಕ್ಕೆ, ಆದರೆ ಪ್ರತ್ಯೇಕವಾಗಿ ನಿಮ್ಮ ನಂಬರು ಇದನ್ನು ಮಾಡಿ ಒಂದು ಸೀಲ್ ಹಾಕ್ಸ್ಕೊಂಡು ಹೋಗುವಂತ ಒಂದು ಟೇಬಲ್ ಹಾಕಿ ಒಬ್ಬರನ್ನು ಕೂರಿಸ್ತಾರೆ. ಸೊ ಅದನ್ನ ಕೊಡಿ.
ಅದನ್ನ ಪ್ರತಿ ವಾರ ಚೆಕ್ ಮಾಡಿ ಸೊ ಇನ್ನು ಮುಂದೆ ನಿರಂತರವಾಗಿ ನೀವು ಬರೋ ಅರ್ಜಿನ ಕೆಲಸ ಮಾಡ್ತಕ್ಕಂಥ ಮಾಡಿ. ಅದೇ ರೀತಿ DYSP ಆಫೀಸ್ ಇದೆ, ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನೇ ತಪ್ಪಿದ್ರು ಬರೆದು DYSP ಕೊಟ್ಟು ನೀವು ಒಂದು ಅಕ್ಲೈನ್ಮೆಂಟ್ ತಗೊಂಡು ಅದನ್ನ SP ಅವರು ಸಹ ವಾರಕ್ಕೆ ಒಂದ್ಸಲ ಚೆಕ್ ಮಾಡ್ತಾರೆ. ಅವಾಗ ನಿಮಗೆ ಎಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಏನು ಸಿಗುತ್ತೆ ಅದನ್ನ ಸರಿಪಡಿಸಕ್ಕಾಗುತ್ತೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ 2.5 ವರ್ಷದಲ್ಲಿ ನಮ್ಮ ಸರ್ಕಾರ ಇರೋವರೆಗೂ ನಾವೆಲ್ಲ ತರದ ನಿಮ್ಗೆ ನ್ಯಾಯ ಒದಗಿಸಿಕೊಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಬಹಳ ಕಡಿಮೆ ದಿವಸದಲ್ಲಿ ಮೊನ್ನೆ ಬದಲಾವಣೆ ಮಾಡಿ ಇವತ್ತು ಹಾಕಿದ್ದು ಇಷ್ಟೊಂದು ಜನ ಸೇರಿದ್ದೀರಾ. ನೀವು ಯಾರ್ಯಾರು ಅರ್ಜಿಯನ್ನ ಕೊಟ್ಟಿದ್ದೀರೋ ಅದೆಲ್ಲವನ್ನು ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೋತೀವಿ ಅಂತ ಹೇಳಿ ಅದು ಅರ್ಜಿ ಕೊಟ್ಟರು ಬಿಟ್ಟು ಹಿಂಗೆ ಬಂದು ಸೀದಾ ಈಗ ಹೋಗಿ ಸೊ ಫಾಸ್ಟ್ ಆಗಿ ಹೆಚ್ಚೊತ್ತು ಇದು ಮಾಡಬೇಡಿ. ಒಂದು 5 ಜನ 10 ಜನ ಒಂದೊಂದ್ಸಲಿ ಬಿಟ್ಟವ್ರು ಮತ್ತೆ ಅವ್ರು ಖಾಲಿ ಆದ ತಕ್ಷಣ ಬಿಡಿ, ಆ ಥರ ಮಾಡಿ ಹೋಗಿ. ಇವು ಅಲ್ಲಿ ಕೊಟ್ಟಿರೋದೆಲ್ಲ ಮತ್ತೆ ಇದು ಕೊಡೋ ಅವಶ್ಯಕತೆ ಇಲ್ಲ, ದಯಮಾಡಿ ಡಬಲ್ ಬೇಡ. ಅಲ್ಲಿ ಕೊಡದೇ ಇರೋರು ಯಾರು ಇದ್ರೆ ಕಾಂಪ್ಲಿಕೇಟೆಡ್ ಇರೋ ಮಾತಾಡಲೇಬೇಕು ಅಂತ ಇರೋದಿದ್ರೆ ಅದನ್ನ ಮಾತ್ರ ಮಾಡಿ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.